ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಮ್ಮಿಶ್ರ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ ನಾಳೆ ಮಂಡನೆಯಾಗಲಿದೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಆಗುತ್ತಾ ಎಂಬುದೇ ಸದ್ಯದ ಹೈಲೈಟ್ಸ್. ಮೈತ್ರಿ ಸರ್ಕಾರದ ಬಜೆಟ್ನಲ್ಲಿ ಏನೇನಿರುತ್ತೆ, ಏನಿರಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ನೋಡಿ. ಮೈತ್ರಿ ಸರ್ಕಾರದ ಚೊಚ್ಚಲ ಬಜೆಟ್ಗೆ ತಯಾರಿ. ರೈತರ ಸಾಲ ಮನ್ನಾವೇ ಬಜೆಟ್ ಹೈಲೈಟ್ಸ್. ಸಮ್ಮಿಶ್ರ ಸರ್ಕಾರದ ಮೊದಲ ಬಹು ನಿರೀಕ್ಷಿತ ಬಜೆಟ್ ಮಂಡನೆಗೆ ಕ್ಷಣಗಣನೆ. ಹಣಕಾಸು ಖಾತೆಯನ್ನು ಹೊಂದಿರೋ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸವಾಲಿನ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈಗಾಗಲೇ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲೇ ರೈತರ ಸಾಲ ಮನ್ನಾ ಮಾಡೋ ಭರವಸೆ ನೀಡಿ ಪೇಚಿಗೆ ಸಿಲುಕಿರೋ ಎಚ್ಡಿಕೆಗೆ ಇದು ಅಗ್ನಿ ಪರೀಕ್ಷೆಯೇ ಸರಿ. ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ವಿಪಕ್ಷದ ಕೆಂಗಣ್ಣಿನಿಂದ ಬಚಾವಾಗುತ್ತಾ ಅಥವಾ ಹಂತ ಹಂತವಾಗಿ ರೈತರ ಸಾಲ ಮನ್ನಾ ಅಂತ ಹೇಳುತ್ತಾ ಅನ್ನೋದೇ ಕುತೂಹಲ ಕೆರಳಿಸಿದೆ. ರೈತರ ಸಾಲ ಮನ್ನಾಕ್ಕೆ ಸಂಪನ್ಮೂಲ ಕ್ರೋಢೀಕರಣವೇ ದೊಡ್ಡ ಸವಾಲು. ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನೋದಕ್ಕೂ ಉತ್ತರ ಇಲ್ಲಿದೆ. ರೈತರ ಸಾಲ ಮನ್ನಾಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮೈತ್ರಿ ಸರ್ಕಾರ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಮದ್ಯ, ಸಿಗರೆಟ್ ಬೆಲೆಯನ್ನ ಮತ್ತಷ್ಟು ಏರಿಸೋ ಸಾಧ್ಯತೆ ಇದೆ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಮೇಲಿನ ತೆರಿಗೆಯನ್ನ ಮತ್ತಷ್ಟು ಹೆಚ್ಚಿಸೋ ಸಾಧ್ಯತೆ ಇದೆ. ಅಲ್ಲದೆ ಖರ್ಚಾಗದೆ ಉಳಿದ ಶಾಸಕರ ಅನುದಾನ ವಾಪಸ್ ಪಡೆಯೋ ಜೊತೆಗೆ ಅನ್ನಭಾಗ್ಯ ಹೊರತುಪಡಿಸಿ ಉಳಿದ ಭಾಗ್ಯಗಳ ಅನುದಾನ ಕಡಿತ ಮಾಡೋ ಸಾಧ್ಯತೆ ಇದೆ. ಇನ್ನು ಸಾಲವನ್ನ ಹೊರತುಪಡಿಸಿ ಕುಮಾರಸ್ವಾಮಿ ಅವರ ಬಜೆಟ್ ಮೇಲೆ ಅನೇಕ ನಿರೀಕ್ಷೆಗಳಿವೆ. ಮೈತ್ರಿ ಸರ್ಕಾರದ ಬಜೆಟ್ನಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಮಹತ್ವದ ಯೋಜನೆ ಘೋಷಣೆ ಸಾಧ್ಯತೆ ಇದೆ. ಜವಳಿ ಪಾರ್ಕ್, ಪವರ್ ಲೂಮ್, ಗಾರ್ಮೆಂಟ್ ಸ್ಥಾಪನೆ ಮಾಡೋ ಸಾಧ್ಯತೆ ಇದೆ. ಚುನಾವಣಾ ಭರವಸೆಯಂತೆ ಹಿರಿಯರ ಮಾಸಾಸನ ಹೆಚ್ಚಿಸೋ ಸಾಧ್ಯತೆ ಇದೆ. ಗರ್ಭಿಣಿ ಬಾಣಂತಿಯರಿಗೆ 6 ತಿಂಗಳ ಮಾಸಾಶನ ನೀಡಬಹುದು. ಇವುಗಳ ಜೊತೆಗೆ ಕೃಷ್ಣಾ ಕಾವೇರಿ ಕೊಳ್ಳದ ನೀರಾವರಿ ಯೋಜನೆ ಸಹ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇನ್ನು ವಿದೇಶಿ ತಂತ್ರಜ್ಞಾನದ ಮೂಲಕ ಜಲಾಶಯದ ಹೂಳೆತ್ತುವಿಕೆ ಯೋಜನೆ, ಇಸ್ರೇಲ್ ಮಾದರಿ ಕೃಷಿ ಪದ್ಧತಿ ಯೋಜನೆಯನ್ನ ಘೋಷಿಸಬಹುದಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಹಿಂದಿನ ಬಜೆಟ್ನಂತೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೂಡ ನೀಡಬಹುದಾಗಿದೆ. ಇನ್ನು ಮೈತ್ರಿ ಸರ್ಕಾರದ ಚೊಚ್ಚಲ ಬಜೆಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಕೆ, ಫ್ಲೈಓವರ್ ನಿರ್ಮಾಣ, ರಸ್ತೆಗಳ ಅಗಲೀಕರಣ ಸೇರಿದಂತೆ ಅನೇಕ ಯೋಜನೆ ಕೈಗೊಳ್ಳೋ ನಿರೀಕ್ಷೆ ಇದೆ. ಇದರ ಜೊತೆಗೆ ಆರೋಗ್ಯ, ಶಿಕ್ಷಣ, ಗ್ರಾಮೀಣ, ಕೃಷಿ, ನೀರಾವರಿ ಇಲಾಖೆಗಳಿಗೆ ಕಡಿಮೆ ಅನುದಾನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಹೀಗೆ ಸಾಲು ಸಾಲು ಹೊಸ ಯೋಜನೆಗಳನ್ನು ಹಾಕಿಕೊಂಡು ನಾಳೆ ಬಜೆಟ್ ಮಂಡನೆ ಮಾಡಲಿದ್ದು, ರೈತರ ಸಾಲ ಮನ್ನಾವೇ ಬಜೆಟ್ನ ಹೈಲೈಟ್ ಅಂತ ಹೇಳಲಾಗ್ತಾ ಇದೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಬಜೆಟ್ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಿರಂತರ ಸುದ್ದಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ರೈತರ ಸಾಲ ಮನ್ನಾ ಮಾಡದಿದ್ರೆ ನಾಳೆ ನಮ್ಮ ಕರ್ತವ್ಯ ಮಾಡ್ತೇವೆ ಅಂತ ಯಡಿಯೂರಪ್ಪ ಸವಾಲ್ ಹಾಕಿದ್ರು. ಕುಮಾರಸ್ವಾಮಿ ಧರ್ಮಸ್ಥಳದಲ್ಲಿ ಆಡಿದ ಮಾತುಗಳನ್ನು ಉಳಿಸಿಕೊಳ್ಳಲಿ. ರೈತರ 53,000 ಕೋಟಿ ಸಾಲ ಮನ್ನಾ ಆಗಬೇಕು ಅಂತ ಒತ್ತಾಯಿಸಿದ್ರು. ಒಂದ್ ವೇಳೆ ರೈತರ ಸಾಲ ಮನ್ನಾ ಮಾಡದಿದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಏನು ಹೇಳಿಕೆಯನ್ನು ಕೊಟ್ಟರು ಧರ್ಮಸ್ಥಳದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೆ ದೇಶದ ರಾಜ್ಯದ ಜನ 6.5 ಕೋಟಿ ಜನ ಓದಿದ್ದಾರೆ, ನೋಡಿದ್ದಾರೆ. ಆದರೆ ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಅವರೇನು ರೈತರ ಸಾಲ ಮನ್ನಾ ಮಾತ್ರ ಅಲ್ಲ, ಉಳಿದ ಅನೇಕ ಭರವಸೆಗಳನ್ನ ನೀವು ಕೊಟ್ಟಿದ್ದೀರಾ. ಎಲ್ಲ ಭರವಸೆಗಳನ್ನು ಈಡೇರಿಸೋ ಬಗ್ಗೆ ಸ್ಪಷ್ಟವಾದಂಥ ಒಂದು ನಿಲುವನ್ನು ನಾನು ಹೇಳಬೇಕಾಗತ್ತೆ. ಅದರ ಬಗ್ಗೆ ಅವರು ಸೂಕ್ತ ಕ್ರಮವನ್ನು ತಗೊಳ್ಳದೇ ಇದ್ದರೆ ಬಹುಶಃ ನಮ್ಮ ಕರ್ತವ್ಯ ರಾಜ್ಯದ ಜನರ ಮನೆ ಬಾಗಿಲಿಗೆ ಹೋಗಿ ಅವನ್ನ ಬಡಿದೆಬ್ಬಿಸಿ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡುವ ಈ ಸರ್ಕಾರದ ಬಗ್ಗೆ ತಕ್ಕ ಪಾಠವನ್ನು ಕಲಿಸಿ ಅಂತ ಹೋಗಬೇಕು. ಇನ್ನು ಪರಿಷತ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಹಾಲಿ ಸಿಎಂ ಎಚ್ಡಿಕೆ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ಸಿದ್ದರಾಮಯ್ಯ ಅವರಿಂದಲೇ ಮೈತ್ರಿ ಸರ್ಕಾರ 5 ವರ್ಷ ಪೂರೈಸುತ್ತೆ ಅಂತ ಹೇಳಿದ್ರು. ನೀವು ಅಂದ್ಕೊಂಡಂತೆ ಸಿದ್ದರಾಮಯ್ಯರಿಂದ ಮೈತ್ರಿ ಸರ್ಕಾರ ಬೀಳಲ್ಲ, ಅವರಿಂದಲೇ ನಮ್ಮ ಸರ್ಕಾರ 5 ವರ್ಷ ಪೂರೈಸುತ್ತೆ ಅಂತ ಹೇಳಿದ್ರು. ನೀವು ತಿಳ್ಕೊಂಡಿರಬಹುದು ಸಿದ್ದರಾಮಯ್ಯನವರೇ ಸರ್ಕಾರ ತೆಗೆದು ಬಿಡ್ತಾರೆ ಅಂತ ಹೇಳಿ. ನನಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯರಿಂದಲೇ ಈ ಸರ್ಕಾರ ಮುಂದಕ್ಕೂ ಉಳಿಯುತ್ತೆ. ಈ 5 ವರ್ಷ ಇರೋದು ನನ್ನ ಅಭಿಪ್ರಾಯ. ವಿಧಾನ ಪರಿಷತ್ನಲ್ಲಿ ರಾಮ ಮಂದಿರದ ಬಿಸಿ ಬಿಸಿ ಚರ್ಚೆ ನಡೆಯಿತು. ಬಿಜೆಪಿಯವರು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಇಟ್ಟಿಗೆ ತಗೊಂಡು ಹೋದ್ರು. ಆದರೆ ಅವೆಲ್ಲವನ್ನ ತಿಪ್ಪೆಗುಂಡಿಗೆ ಬಿಸಾಕಿದ್ರು. ಆದರೆ ಅವರು ರಾಮ ಮಂದಿರ ನಿರ್ಮಾಣದ ಅಜೆಂಡಾ ಮಾತ್ರ ಬಿಡಲ್ಲ ಅಂತ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿ ಮಾತಿಗೆ ಐನೂರು ಮಂಜುನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ತಿಪ್ಪೇಗುಂಡಿ ಹಾಕಿದ್ರು ಎಂಬ ಪದವನ್ನ ವಾಪಸ್ ಪಡೆಯಲು ಆಗ್ರಹಿಸಿದ್ರು. ಈ ವೇಳೆ ಎಚ್ಡಿಕೆ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮೂರಲ್ಲಿ ಹಣ ಸಂಗ್ರಹಿಸಿದ್ರು ಅಂತ ಕೂಡ ಹೇಳಿದ್ರು. ಪಾಪ ಅವರೇನೋ ಬೀದಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೋಗಿ ಹೋಗಿ ಅಭ್ಯಾಸ ಅವರಿಗೆ.
ರಥಯಾತ್ರೆ ಮಾಡಿದ್ರು, ರಾಮನ ಮುಂದಾಗ ಕಟ್ತೀನಿ ಅಂತ ಹೇಳಿ ನೋಟು ತಗೊಂಡು ಇಟ್ಟಿಗೆನೂ ತಗೊಂಡು ಇಟ್ಟಿಗೆ ಅಲ್ಲೆಲ್ಲ ತಿಪ್ಪೆಗುಂಡಿಗೆ ಹಾಕಿದ್ರು, ನೋಟ್ ಜೋಬು ಬಿಟ್ಕೊಂಡ್ರು. ರಾಮ ಮಂದಿರ ಇಷ್ಟು ವರ್ಷ ಆದ್ರೂ ಕಟ್ಲೇ ಇಲ್ಲ, 2 ಬಾರಿ ಅಧಿಕಾರವನ್ನು ನಡೆಸ್ಬಿಟ್ರು. ರಾಜ್ಯದ ಅಭಿವೃದ್ಧಿ ಚರ್ಚೆಗಾಗಿ ವಿಧಾನಸೌಧದ ಅಧಿವೇಶನ ನಡೆಸಲಾಗ್ತಾ ಇದೆ. ಆದರೆ ಈ ಚರ್ಚೆ ಈಗ ನೆಪ ಮಾತ್ರಕ್ಕೆ ಅನ್ನುವಂತಾಗಿದೆ. ಯಾಕಂದ್ರೆ ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಬೇಕಾದ ಜನಪ್ರತಿನಿಧಿಗಳು ವಿಧಾನಸಭೆಗೆ ಆಗಮಿಸಲು ಹಿಂದೇಟು ಹಾಕ್ತಿದ್ದಾರೆ. ಅಂತಹ ಸಚಿವರ ವಿರುದ್ಧ ಇವತ್ತು ಸ್ಪೀಕರ್ ರಮೇಶ್ ಕುಮಾರ್ ಗರಂ ಆಗಿದ್ರು. ಖಾಲಿ ಹೊಡೆಯುತ್ತಿರುವ ಕಲಾಪ, ಸಚಿವರಿಲ್ಲದೆ ಬಿಕೋ ಎನ್ನುತ್ತಿರುವ ಕುರ್ಚಿಗಳು, ಇದನ್ನೆಲ್ಲ ಕಂಡು ಗರಂ ಆಗಿರುವ ಸ್ಪೀಕರ್ ರಮೇಶ್ ಕುಮಾರ್. ಮೈತ್ರಿ ಸರ್ಕಾರದ ಮೊದಲ ಅಧಿವೇಶನ ನಡೆಯುತ್ತಿದೆ. ಮೊದಲ ಅಧಿವೇಶನದಲ್ಲೇ ಸಚಿವರು ಕಲಾಪದಲ್ಲಿ ಭಾಗಿಯಾಗಲು ನಿರಾಸಕ್ತಿ ತೋರಿಸುತ್ತಿದ್ದಾರೆ. 11 ಗಂಟೆಗೆ ಶುರುವಾಗುವ ಕಲಾಪಕ್ಕೆ 12 ಗಂಟೆಯಾದರೂ ಸಚಿವರು ಭಾಗಿಯಾಗುತ್ತಿಲ್ಲ. ಅಂತಹ ಸಚಿವರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಇಂದು ಸಖತ್ ಹಾಗೆ ಕ್ಲಾಸ್ ತೆಗೆದುಕೊಂಡ್ರು. ಬೆಳಿಗ್ಗೆ ಕಲಾಪ ಆರಂಭವಾದಾಗ ಕೇವಲ 7 ಸಚಿವರು ಮಾತ್ರ ಹಾಜರಿದ್ರು. ಆದರೆ ಪಟ್ಟಿಯ ಪ್ರಕಾರ 13 ಸಚಿವರು ಇರಬೇಕಿತ್ತು. ಕಲಾಪಕ್ಕೆ ಬಾರದ ಸಚಿವರ ಹೆಸರನ್ನ ಸ್ಪೀಕರ್ ರಮೇಶ್ ಕುಮಾರ್ ಓದಿ ಹೇಳಿ ಡಿಸಿಎಂ ಪರಮೇಶ್ವರ್ಗೆ ಪ್ರಶ್ನಿಸಿದ್ರು. ಅಲ್ಲದೆ ಇನ್ನ 15 ನಿಮಿಷದಲ್ಲಿ ಎಲ್ಲಾ ಸಚಿವರು ಹಾಜರಿರಬೇಕು ಅಂತ ಖಡಕ್ ಸೂಚನೆ ಕೊಟ್ರು. ವರ್ಕಿಂಗ್ ಅರೇಂಜ್ಮೆಂಟ್ಸ್ ಪ್ರಕಾರ ನಮ್ಮ ಸದನದಲ್ಲಿ 13 ಜನ ಮಂತ್ರಿಗಳು ಕಡ್ಡಾಯವಾಗಿ ಇಲ್ಲಿರಬೇಕು. 6 ಜನ ಮಾತ್ರ ಇದ್ದಿರಿ. ಉಳಿದ 7 ಜನ ಮಂತ್ರಿಗಳು ಇಲ್ಲಿ ಬಂದಿಲ್ಲ. ಪುಟ್ಟರಾಜು ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಮನಗೋಳಿ ಅವರಿದ್ದಾರೆ, ಬಂಡೆಪ್ಪ ಕಾಶಿಂಪುರ್ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ. ಉಳಿದ ಜನ ಇಲ್ಲ. ಸಭಾಧ್ಯಕ್ಷ ಐ ಥಿಂಕ್ ಐ ವಿಲ್ ಗ್ರಾಂಟ್ ದೆಮ್ ಅನದರ್ 15 minutes time. It is going to be viewed very seriously. They cannot take the house lightly. ಇತ್ತ ಸ್ಪೀಕರ್ ಗರಂ ಆಗುತ್ತಿದ್ದಂತೆ ಸಚಿವರು ಕಲಾಪಕ್ಕೆ ಓಡೋಡಿ ಬಂದ್ರು. ಆದ್ರೆ ಜಮೀರ್ ಅಹಮದ್ ಮತ್ತು ಯುಟಿ ಖಾದರ್ ಮಾತ್ರ ಸದನಕ್ಕೆ ಬರಲಿಲ್ಲ. ಇದನ್ನ ವ್ಯಂಗ್ಯವಾಗಿ ಟೀಕಿಸುತ್ತಾ ಅವರನ್ನ ನೋಡಬೇಕೆಂಬ ಆಸೆ ಆಗ್ತಿದೆ ಅಂತ ಸ್ಪೀಕರ್ ಬಿಸಿ ಮುಟ್ಟಿಸಿದ್ರು. ಇನ್ನಿಬ್ಬರು ಮಂತ್ರಿ ಬರಬೇಕು, ಜಮೀರ್ ಅಂಡ್ ಖಾದರ್. ಪರಮೇಶ್ವರ್ ಸಾಹೇಬ್ರೆ ನಾನು ನೋಡ್ಲಿಲ್ಲ. ನನ್ಗೆ ಅವ್ರು ನೋಡ್ಬೇಕಂತ ಆಸೆ. ಜಮೀರ್ ಇಲ್ಲ, ಖಾದರ್ ಇಲ್ಲ, ಉಳಿದ ಎಲ್ಲ ಮೆಂಬರ್ಸ್ ಬಂದಿದ್ದಾರೆ. ಖಡಕ್ ಸ್ಪೀಕರ್ ರಮೇಶ್ ಕುಮಾರ್ರ ಖಡಕ್ ಸೂಚನೆಗಾದ್ರೂ ವ್ಯಂಗ್ಯಕ್ಕಾದ್ರೂ ಮಣಿದು ಸಚಿವರು ಶಾಸಕರು ಕಲಾಪದಲ್ಲಿ ಪಾಲ್ಗೊಳ್ಳುವಂತಾಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚಿಸುವಂತಾಗಲಿ. ರಮೇಶ್ ಹಿರೇಜಂಬೂರು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ವಿಧಾನಸಭೆ ಅಧಿವೇಶನ ಆರಂಭಿಸಲು ರೇವಣ್ಣ ಮುಹೂರ್ತ ನಿಗದಿಪಡಿಸಿದ್ರು. ಆದರೆ ನಿಗದಿತ ಸ್ಥಾನದಲ್ಲಿ ರೇವಣ್ಣ ಕೂರ್ತಾ ಇಲ್ಲ ಅಂತ ಶೆಟ್ಟರ್ ವ್ಯಂಗ್ಯವಾಡಿದ್ರು. ಶೆಟ್ಟರ್ ಧ್ವನಿಗೆ ಇತರೆ ಶಾಸಕರು ಧ್ವನಿಗೂಡಿಸಿದ್ರು. ಕೊನೆಗೆ ಶಾಸಕರೆಲ್ಲರ ಒತ್ತಾಯಕ್ಕೆ ಮಣಿದು ತಮಗೆ ನಿಗದಿಪಡಿಸಿದ ಸೀಟ್ನಲ್ಲಿ ಕೂತು ಶಾಸ್ತ್ರ ಮಾಡಿದ್ರು ಸಚಿವ ಎಚ್.ಡಿ. ರೇವಣ್ಣ. ನನಗೆ ಒಂದು ವ್ಯಥೆ ಇದೆ. ಯಾಕೆ ಜಗದೀಶ್ ಶೆಟ್ಟರ್ ಇಷ್ಟೊಂದು ನಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಇವತ್ತು ಈಗ ನಮ್ಗೆ ಸೀಟ್ ಇದ್ರೆ ಅಮ್ಮನ ಹತ್ರ ಹೋಗ್ತೀವಿ, ಎಲ್ಲಿ ಕೇಳ್ತೀವಿ, ಮಾಡ್ಕೊತೀವಿ. ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಮಾಡಲು ಮೈತ್ರಿ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ನಾಳೆ ಸಿಎಂ ಎಚ್ಡಿಕೆ ಮಂಡಿಸಲಿರೋ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಆಗೋ ನಿರೀಕ್ಷೆ ಇದೆ. ಈ ಮಧ್ಯೆ ಕೇಂದ್ರ ಸರ್ಕಾರವೂ ಅನ್ನದಾತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ. ಮುಂಗಾರು ಸಮಯದ ಸುಮಾರು 14 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡುವ ಮೂಲಕ ಅನ್ನದಾತರ ಪರ ನಿಂತಿದೆ. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಚೊಚ್ಚಲ ಬಜೆಟ್ ಮಂಡಿಸಲಿದ್ದಾರೆ. ಸಂಪೂರ್ಣ ಸಾಲ ಮನ್ನಾ ನಿರೀಕ್ಷೆಯಲ್ಲಿರೋ ರಾಜ್ಯದ ರೈತರಿಗೆ ನಾಳೆ ಕುಮಾರಸ್ವಾಮಿ ಗುಡ್ ನ್ಯೂಸ್ ಕೊಡೋ ಎಲ್ಲಾ ಸಾಧ್ಯತೆಗಳಿವೆ. ಇದಕ್ಕೂ ಮೊದಲೇ ಅನ್ನದಾತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಮುಂಗಾರಿನ 14 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದೆ. ಈ ಮೂಲಕ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಂಗೆಟ್ಟಿ ಸೂಕ್ತ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದ ರೈತರ ನೆರವಿಗೆ ಧಾವಿಸಿದೆ. ಕ್ವಿಂಟಲ್ ಭತ್ತಕ್ಕೆ ಈ ಹಿಂದೆ 1,550 ರೂಪಾಯಿ ಇತ್ತು. ಈಗ 1,750 ಆಗಿದ್ದು 200 ರೂಪಾಯಿ ಹೆಚ್ಚಳವಾಗಿದೆ. ಕ್ವಿಂಟಲ್ ಹೈಬ್ರಿಡ್ ಭತ್ತಕ್ಕೆ 1,590 ರೂಪಾಯಿ ಇತ್ತು. ಈಗ 180 ರೂಪಾಯಿ ಹೆಚ್ಚಳದೊಂದಿಗೆ 1,770 ರೂಪಾಯಿ ಆಗಿದೆ. ಕ್ವಿಂಟಲ್ ರಾಗಿ ಬೆಲೆ
ಈ ಹಿಂದೆ 1931 ರೂಪಾಯಿ ಇತ್ತು. ಈಗ 966 ರೂಪಾಯಿ ಹೆಚ್ಚಳದೊಂದಿಗೆ 2897 ರೂಪಾಯಿ ಆಗಿದೆ. ಕ್ವಿಂಟಲ್ ಹೈಬ್ರಿಡ್ ಜೋಳದ ಬೆಲೆ 1700 ರೂಪಾಯಿ ಇತ್ತು. ಈಗ 2430 ರೂಪಾಯಿಗೆ ಏರಿಸಲಾಗಿದ್ದು 730 ರೂಪಾಯಿ ಹೆಚ್ಚಾಗಿದೆ. ಮಾಲ್ದಂಡಿ ಜೋಳದ ಕ್ವಿಂಟಲ್ ಬೆಲೆ 1725 ರೂಪಾಯಿ ಇತ್ತು. ಈಗ 725 ರೂಪಾಯಿ ಏರಿಕೆಯೊಂದಿಗೆ 2450 ಆಗಿದೆ. ಕ್ವಿಂಟಲ್ ತೊಗರಿ ಬೆಲೆ 5450 ರೂಪಾಯಿ ಇತ್ತು. ಈಗ 225 ರೂಪಾಯಿ ಏರಿಕೆಯೊಂದಿಗೆ 5675ಕ್ಕೆ ಹೆಚ್ಚಳವಾಗಿದೆ. ಕ್ವಿಂಟಲ್ ಉದ್ದಿನ ಬೇಳೆ 5400 ರೂಪಾಯಿ ಇತ್ತು. ಈಗ 200 ರೂಪಾಯಿ ಹೆಚ್ಚಳದೊಂದಿಗೆ 5600ಕ್ಕೆ ಏರಿಕೆಯಾಗಿದೆ. ಕ್ವಿಂಟಲ್ ಹೆಸರು ಕಾಳಿನ ಬೆಲೆ ಈ ಹಿಂದೆ 5575 ರೂಪಾಯಿ ಇತ್ತು. ಈಗ 1400 ರೂಪಾಯಿ ಏರಿಕೆಯೊಂದಿಗೆ 6975ಕ್ಕೆ ಹೆಚ್ಚಳವಾಗಿದೆ. 2020 ರೂಪಾಯಿ ಇದ್ದ ಕ್ವಿಂಟಲ್ ಸಣ್ಣ ಹತ್ತಿ 1130 ರೂಪಾಯಿ ಹೆಚ್ಚಳದೊಂದಿಗೆ 5150 ರೂಪಾಯಿಗೆ ಏರಿಕೆಯಾಗಿದೆ. 4320 ರೂಪಾಯಿ ಇದ್ದ ಕ್ವಿಂಟಲ್ ಹೈಬ್ರಿಡ್ ಹತ್ತಿ ಬೆಲೆ ಈಗ 1130 ರೂಪಾಯಿ ಹೆಚ್ಚಳದೊಂದಿಗೆ 5450 ರೂಪಾಯಿ ಆಗಿದೆ. ಕ್ವಿಂಟಲ್ ಶೇಂಗಾ ಬೆಲೆ 440 ರೂಪಾಯಿ ಹೆಚ್ಚಳದೊಂದಿಗೆ 4890 ರೂಪಾಯಿ ಆಗಿದೆ. ಕ್ವಿಂಟಲ್ ಸೂರ್ಯಕಾಂತಿ ಬೀಜದ ಬೆಲೆ 4100 ರೂಪಾಯಿ ಇತ್ತು. ಈಗ 1288 ರೂಪಾಯಿ ಹೆಚ್ಚಳದೊಂದಿಗೆ 5388 ರೂಪಾಯಿಗೆ ಏರಿಕೆಯಾಗಿದೆ. ಕ್ವಿಂಟಲ್ ಎಳ್ಳಿನ ಬೆಲೆ 949 ರೂಪಾಯಿ ಏರಿಕೆಯೊಂದಿಗೆ 6249 ರೂಪಾಯಿ ಆಗಿದೆ. ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಈ ಹಿಂದೆ 1425 ರೂಪಾಯಿ ಇತ್ತು. ಈಗ 275 ರೂಪಾಯಿ ಏರಿಕೆಯೊಂದಿಗೆ 1700 ರೂಪಾಯಿ ಆಗಿದೆ. ಕ್ವಿಂಟಲ್ ಸೋಯಾಬೀನ್ ಬೆಲೆ 349 ರೂಪಾಯಿ ಏರಿಕೆಯೊಂದಿಗೆ 3399 ರೂಪಾಯಿ ಆಗಿದೆ. ಇನ್ನು ಕ್ವಿಂಟಲ್ ನವಣೆ ಬೆಲೆ 525 ರೂಪಾಯಿ ಏರಿಕೆಯೊಂದಿಗೆ 1950 ರೂಪಾಯಿ ಆಗಿದೆ. हमारे देश के किसानों को मिनिमम सपोर्ट प्राइस जो धान की मिलेगी वह 1750 रुपीज पर क्विंटल मिलेगी. पिछले साल यह 1550 रुपीज पर क्विंटल थी. वहीं पर ज्वार के बारे में सीएसीपी ने कहा है कि इस पर जो इनपुट कास्ट आती है, जो लागत मूल्य लगता है, वह 1600. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಹಿಂದೆ 2019ರ ಚುನಾವಣೆಯ ಲೆಕ್ಕಾಚಾರ ಇದೆ ಎನ್ನಲಾಗ್ತಿದೆ. ಅದೇನೇ ಇರಲಿ, ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಾಗಿರುವುದು ಸಮಾಧಾನದ ವಿಷಯ. ಹೀಗೆ ರಾಜ್ಯ ಸರ್ಕಾರ ಕೂಡ ಸಾಲ ಮನ್ನಾ ಮಾಡಲಿದೆ ಎಂಬ ನಿರೀಕ್ಷೆ ರಾಜ್ಯದ ರೈತರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಾಕಷ್ಟು ವಿರೋಧ ಅಸಮಾಧಾನಗಳ ನಡುವೆ ಕೆಪಿಸಿಸಿಗೆ ನೂತನ ಸಾರಥಿ ನೇಮಕವಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ ನೀಡಲಾಗಿದೆ. ಆದರೆ ಅಧ್ಯಕ್ಷಗಿರಿ ರೇಸ್ನಲ್ಲಿದ್ದ ನಾಯಕರು ಮಾತ್ರ ಹೈಕಮಾಂಡ್ ನಿರ್ಧಾರದಿಂದ ತಬ್ಬಿಬ್ಬಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಯಾರು? ಈ ಜಂಜಾಟಕ್ಕೆ ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದಲೂ ಗುದ್ದಾಟ ನಡೀತಾನೇ ಇತ್ತು. ಮುನಿಯಪ್ಪ, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್ರಂತಹ ನಾಯಕರ ಹೆಸರು ಕೇಳಿತ್ತು. ಬೆಂಗಳೂರಿಂದ ದಿಲ್ಲಿವರೆಗೂ ನಾಯಕರ ಲಾಬಿ ನಡೀತಾನೇ ಇತ್ತು. ಆದರೆ ಇದ್ಯಾವುದಕ್ಕೂ ಮಣೆ ಹಾಕದ ಹೈಕಮಾಂಡ್ ಕಾರ್ಯಾಧ್ಯಕ್ಷರಾಗಿದ್ದ ದಿನೇಶ್ ಗುಂಡೂರಾವ್ ಅವರನ್ನ ಹೈಕಮಾಂಡ್ ನೇಮಕ ಮಾಡಿದೆ. ಈ ಮೂಲಕ ದಿನೇಶ್ ಪರ ಬ್ಯಾಟಿಂಗ್ ಮಾಡಿದ್ದ ಸಿದ್ದರಾಮಯ್ಯಗೆ ಒಂದು ಕೈ ಮೇಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಸ್ವಾಗತ ಎಂದಿದ್ದಾರೆ ದಿನೇಶ್. ಶೃಂಗೇರಿಗೆ ಬಂದು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತೇಳಿ ನಾನು ಆಲೋಚನೆ ಮಾಡಿ ಇಲ್ಲಿಗೆ ಬಂದೆ. ಬಂದು ಕಾಕತಾಳಿ ಏನಂತ ಹೇಳಿದ್ರೆ, ನಾನು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೊರಗೆ ಬಂದಿದ್ದ ತಕ್ಷಣನೇ ಫೋನ್ ಬಂತು. ಈ ಥರ ನೋಡಿ, ನಮ್ಮ ದೆಹಲಿಯಿಂದ ನಮ್ಮ ಜನರಲ್ ಸೆಕ್ರೆಟರಿ ಫೋನ್ ಮಾಡಿದ್ರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಈ ಥರ ತೀರ್ಮಾನ ಮಾಡಿದ್ದಾರೆ ಮತ್ತು ನಿಮಗೆ ಈ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ, ನೀವು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನನಗೆ ಭಾಳ ಸಂತೋಷ. ಯಾಕಂದರೆ ಗುರುಗಳ ದರ್ಶನ ಪಡ್ಕೊಂಡು ಹೊರಗೆ ಬಂದಿದ್ದ ತಕ್ಷಣ ಪ್ರಥಮ ಫೋನ್ ಕಾಲ್ ಅವ್ರದೇ ಆಯಿತು. ಇಷ್ಟು ನೋಡಿ, ನಮ್ಮ ಮನೆಯವ್ರ ಹುಟ್ಟುಹಬ್ಬ ಬೇರೆ ಇವತ್ತು. ಅದರಿಂದ ಎರಡಲ್ಲೂ ಕೂಡ ಒಂದು ರೀತಿ ಸಂತೋಷ ಆಗಿದೆ. ಎಂಪಿ ಚುನಾವಣೆವರೆಗೆ ಮುಂದುವರಿಯಬೇಕೆಂಬ ಪರಂ ಕನಸು ಭಗ್ನ. ಕಡೆಗೂ ಈಡೇರಲಿಲ್ಲ ಕೆಎಚ್ ಮುನಿಯಪ್ಪ, ಬಿಕೆ ಹರಿಪ್ರಸಾದ್ ಆಸೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಕಾಂಗ್ರೆಸ್ನ ಅನೇಕ ನಾಯಕರು ರೇಸ್ನಲ್ಲಿದ್ರು. ಕೆಎಚ್ ಮುನಿಯಪ್ಪ, ಬಿಕೆ ಹರಿಪ್ರಸಾದ್, ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್ ಸೇರಿ ಇತರೆ ನಾಯಕರು ಅಧ್ಯಕ್ಷ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ರು. ಇವರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಸಹ ಲೋಕಸಭೆ ಚುನಾವಣೆವರೆಗೂ ಮುಂದುವರಿಯೋ ಆಸೆ ವ್ಯಕ್ತಪಡಿಸಿದ್ರು. ಆದರೆ ಇದ್ಯಾವುದಕ್ಕೂ ಅವಕಾಶ ನೀಡದ ಹೈಕಮಾಂಡ್ ದಿನೇಶ್ ಗುಂಡೂರಾವ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಈಶ್ವರ್ ಖಂಡ್ರೆ ಅವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದೆ.
ಗುಂಡೂರಾವ್ ಖಂಡ್ರೆ ನೇಮಕದ ಹಿಂದೆ ರಾಜಕೀಯ ಲೆಕ್ಕಾಚಾರ ಬೇರೆನೇ ಇದೆ. ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ದಿನೇಶ್ ಗುಂಡೂರಾವ್ ಹಾಗೂ ಈಶ್ವರ್ ಖಂಡ್ರೆ ಅವರನ್ನ ನೇಮಕ ಮಾಡಿದೆ. ಅಲ್ಲದೆ ಬ್ರಾಹ್ಮಣ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈ ಮೂಲಕ ಉನ್ನತ ಸ್ಥಾನ ನೀಡಲಾಗಿದೆ. ಜೊತೆಗೆ ಪಕ್ಷದಿಂದ ದೂರವಾಗಿದ್ದ ವೀರಶೈವ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮುದಾಯದವರನ್ನ ಸೆಳೆಯುವ ತಂತ್ರ ಇದಾಗಿದೆ. ಹೈದರಾಬಾದ್ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಬಲಿಷ್ಠಗೊಳಿಸೋದು ಅಲ್ಲದೆ ಬೇರೆಯವರನ್ನ ನೇಮಕ ಮಾಡಿದ್ರೆ ಪಕ್ಷದಲ್ಲಿ ಬಂಡಾಯ ಏಳುವ ಸಾಧ್ಯತೆ ಇರೋದ್ರಿಂದ ದಿನೇಶ್ ಗುಂಡೂರಾವ್ ಹಾಗೂ ಈಶ್ವರ್ ಖಂಡ್ರೆಯನ್ನ ನೇಮಕ ಮಾಡಲಾಗಿದೆ. ಇನ್ನು ನೂತನ ಅಧ್ಯಕ್ಷರಿಗೆ ಲೋಕಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೊಡ್ಡ ಸವಾಲಾಗುವ ಸಾಧ್ಯತೆ ಹೆಚ್ಚಿದೆ. ಮೈತ್ರಿ ಸರ್ಕಾರದಲ್ಲಿ ಸಮನ್ವಯತೆ ಹೊಂದಾಣಿಕೆ ಕೂಡ ದೊಡ್ಡ ಸವಾಲಾಗಿದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ದೆಹಲಿ ಸರ್ಕಾರ ಈವರೆಗೂ ಹೆಚ್ಚು ಸುದ್ದಿಯಾಗಿದ್ದು ಧರಣಿ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ನಡೆಸಿದ ತಿಕ್ಕಾಟದಿಂದ. ಪಟ್ಟು ಬಿಡದ ಸಿಎಂ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಬುದ್ಧಿ ಹೇಳಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಬನ್ನಿ ನೋಡೋಣ. ಸಿಎಂ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ಮಾತು ತನಗೆ ಸಂಬಂಧವೇ ಇಲ್ಲ ಎಂಬಂತೆ ಲೆಫ್ಟಿನೆಂಟ್ ಗವರ್ನರ್ ವರ್ತಿಸ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ಅವರಿಗೆ ಅಂಕುಶ ಹಾಕಿದೆ. ಸರ್ಕಾರ ನೀಡೋ ಸಲಹೆಗಳಿಗೆ ಲೆಫ್ಟಿನೆಂಟ್ ಗವರ್ನರ್ ಬದ್ಧರಾಗಿರಬೇಕು, ಸಚಿವ ಸಂಪುಟದೊಂದಿಗೆ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಸೂಚಿಸಿದೆ. ಅಲ್ಲದೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಲೆಫ್ಟಿನೆಂಟ್ ಗವರ್ನರ್ ಪೂರ್ವಾನುಮತಿ ಪಡಿಬೇಕು ಅಂತ ಸ್ಪಷ್ಟಪಡಿಸಿದೆ. ಈ ಮೂಲಕ ದೆಹಲಿ ಸರ್ಕಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಸ್ಪಷ್ಟ ಹಿಡಿತವನ್ನ ಒತ್ತಿ ಹೇಳಿದೆ. ಆದರೆ ದಿಲ್ಲಿಗೆ ಪೂರ್ಣ ಮಟ್ಟದ ರಾಜ್ಯದ ಸ್ಥಾನಮಾನ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಪೂರ್ಣ ಮಟ್ಟದ ರಾಜ್ಯದ ಸ್ಥಾನ ಇಲ್ಲದೇ ಇದ್ರೂ ವಿಶೇಷ ಸ್ಥಾನಮಾನ ಇರುತ್ತೆ ಅಂತ ಹೇಳಿರೋದು ಆಮ್ ಆದ್ಮಿ ಬೇಡಿಕೆಯನ್ನ ಸ್ಪಷ್ಟವಾಗಿ ನಿರಾಕರಿಸಿದಂತಾಗಿದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ಆಪ್ ಹೋರಾಟಕ್ಕೆ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಲೆಫ್ಟಿನೆಂಟ್ ಗವರ್ನರ್ ರಾಜ್ಯ ಸರ್ಕಾರಕ್ಕೆ ಬದ್ಧರಾಗಿರಬೇಕೆ? ಹೌದು, ಲೆಫ್ಟಿನೆಂಟ್ ಗವರ್ನರ್ ರಾಜ್ಯ ಸರ್ಕಾರದ ಸಲಹೆಗಳಿಗೆ ಬದ್ಧರಾಗಿರಬೇಕು. ಆದರೆ ಸರ್ಕಾರ ಕೂಡ ನಿರ್ಧಾರ ತಳೆಯುವಾಗ ಲೆಫ್ಟಿನೆಂಟ್ ಗವರ್ನರ್ ಅನುಮತಿ ಪಡೆಯಬೇಕು. ಆರ್ಟಿಕಲ್ 239 ಎಎ ಪ್ರಕಾರ ಸಚಿವರ ನಿರ್ಧಾರವನ್ನು ಲೆಫ್ಟಿನೆಂಟ್ ಗವರ್ನರ್ ಕಡೆಗಣಿಸಬಹುದೇ? ರಾಷ್ಟ್ರಪತಿ ಎದುರು ತರಬಹುದೇ? ಸಚಿವರ ಸಮಿತಿ ನಿರ್ಧಾರವನ್ನ ರಾಷ್ಟ್ರಪತಿ ಎದುರು ತರಲು ಲೆಫ್ಟಿನೆಂಟ್ ಗವರ್ನರ್ ಕಾರಣವನ್ನ ದಾಖಲಿಸಬೇಕು. ಈ ಕಾರಣವನ್ನು ಕೂಡ ನಂತರ ಕೋರ್ಟ್ನಲ್ಲಿ ಪ್ರಶ್ನಿಸಲು ಸಾಧ್ಯವಿದೆ. ಸಚಿವ ಸಂಪುಟ ಪರಿಚಯಿಸಿದ ಯೋಜನೆಗಳನ್ನು ಲೆಫ್ಟಿನೆಂಟ್ ಗವರ್ನರ್ ತಡೆಯಬಹುದೇ? ಯೋಜನೆಗಳನ್ನ ಸಚಿವ ಸಂಪುಟ ಪರಿಚಯಿಸಬೇಕು. ಲೆಫ್ಟಿನೆಂಟ್ ಗವರ್ನರ್ಗೆ ತಿರಸ್ಕರಿಸಿದರೆ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠದೆದುರು ಸಲ್ಲಿಸಬೇಕು. ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರ ಕಡಿಮೆಯಾಗಿದೆಯೇ? ರಾಜ್ಯ ಸಚಿವ ಸಂಪುಟವು ನೀಡಿದ ಸಲಹೆಗಳನ್ನ ಲೆಫ್ಟಿನೆಂಟ್ ಗವರ್ನರ್ ಅನುಸರಿಸಬೇಕು. ಅಭಿಪ್ರಾಯ ಭೇದವಿದ್ದಲ್ಲಿ ರಾಷ್ಟ್ರಪತಿ ಸಲಹೆ ಪಡೆಯಬೇಕು. ಶಾಸಕಾಂಗದ ವ್ಯಾಪ್ತಿಯ ಹೊರಗಿನ ವಿಷಯದಲ್ಲಿ ಆರ್ಟಿಕಲ್ 239 ರಲ್ಲಿ ಹೇಳಿರುವಂತೆ ನಡೆಯಬೇಕು. ದೆಹಲಿ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಡುವಿನ ವಿವಾದಕ್ಕೆ ಪರಿಹಾರ ಸಿಕ್ಕಿದೆ. ಸರ್ಕಾರಕ್ಕೆ ನಿರ್ಧಾರ ತಳೆಯುವ ಅಧಿಕಾರ ನೀಡಿದ್ದರೂ ಲೆಫ್ಟಿನೆಂಟ್ ಗವರ್ನರ್ ಅನ್ನು ನೇರವಾಗಿ ಕಡೆಗಣಿಸಿಲ್ಲ. ಚರ್ಚೆ ನಡೆಸಲು ಇಬ್ಬರಿಗೂ ಸಲಹೆ ನೀಡಿದೆ. ದೆಹಲಿ ಬೀದಿ ಬೀದಿಗಳಲ್ಲಿ ನಡೀತಾ ಇದ್ದ ತಿಕ್ಕಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಈ ತೀರ್ಪಿನಿಂದ ಇಬ್ಬರೂ ಪಾಠ ಕಲಿತಾರೋ ಅಥವಾ ತೀರ್ಪಿನಲ್ಲಿಯೂ ಅವಕಾಶ ಹುಡುಕಿ ಹೋರಾಟಕ್ಕೆ ಸಿದ್ಧವಾಗ್ತಾರೋ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹಾದಿಯನ್ನೇ ತುಳಿದಿದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ತಾವು ಸ್ಪರ್ಧಿಸಿರುವ ಕ್ಷೇತ್ರದ ಅಭಿವೃದ್ಧಿಯ ಒಂದು ಪಟ್ಟಿ ಕೊಟ್ರೆ ಸಾಕು, ಏಕ್ದಮ್ ಜಾರಿಯಾಗುತ್ತೆ. ಆದರೆ ಸಿದ್ದರಾಮಯ್ಯ ಮಾತ್ರ ಪತ್ರ ಬರೆದೇ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೇಳ್ತಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಯಾರು ಏನೇ ಹೇಳಬಹುದು, ಆದ್ರೆ ಮಾಜಿ ಸಿಎಂ ಬಾದಾಮಿ ಕ್ಷೇತ್ರದ ಶಾಸಕರು ಆಗಿರೋ ಸಿದ್ದರಾಮಯ್ಯ ಮೋಸ್ಟ್ ಪವರ್ಫುಲ್. ಬಾದಾಮಿ ಕ್ಷೇತ್ರದ ಅಭಿವೃದ್ಧಿ ಹೆಸರಿನಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವರಿಗೆ ಸಿದ್ದರಾಮಯ್ಯ ಬರೆದಿರುವ ಪತ್ರದ ಹಿಂದೆ 108 ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ. ಹಿಂದೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸರ್ಕಾರಗಳಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಪತ್ರ ಬರೆದು ಒತ್ತಡ ಹಾಕ್ತಿದ್ರು. ಆ ಮೂಲಕ ಸಿಎಂ ಆದವರು ಅನಿವಾರ್ಯವಾಗಿ ಮಾಜಿ ಪ್ರಧಾನಿ ಪತ್ರಕ್ಕೆ ಸ್ಪಂದಿಸಬೇಕಿತ್ತು. ಇದೀಗ ಸಿದ್ದರಾಮಯ್ಯ ಕೂಡ ಬಾಯಲ್ಲಿ ಹೇಳಿ ಸಣ್ಣವನಾಗುವ ಬದಲು ಪತ್ರ ಬರೆದು ಸಿಎಂ ಹಾಗೂ ಸಚಿವರಿಗೆ ಪರೋಕ್ಷ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳಲು ತೀರ್ಮಾನಿಸಿದ್ದಾರೆ. ಸಿದ್ದರಾಮಯ್ಯರ 3 ಪತ್ರಗಳ ಪೈಕಿ 2 ಪತ್ರಗಳಿಗೆ ಸ್ಪಂದಿಸಿರುವ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಬಾಗಲಕೋಟೆಯಿಂದ ರಾಜಪ್ಪ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಬಾಲಿವುಡ್ ಜನಪ್ರಿಯ ನಟಿ ಸೊನಾಲಿ ಬೇಂದ್ರೆ ಹೈಗ್ರೇಡ್ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. ಈಗ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಕ್ಯಾನ್ಸರ್ ಬರಬಹುದು ಅಂತ ತಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಸ್ವತಃ ಸೊನಾಲಿ ಬೇಂದ್ರೆ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಅಲ್ಲದೆ ತಮಗೆ ಇಡೀ ಕುಟುಂಬ ನೀಡಿದ ಬೆಂಬಲವನ್ನು ಸ್ಮರಿಸಿದ್ದಾರೆ. ಅಲ್ಲದೆ ಕ್ಯಾನ್ಸರ್ ವಿರುದ್ಧ ಜೀವನದ ಪ್ರತಿ ಕ್ಷಣದಲ್ಲೂ ಹೋರಾಟ ಮಾಡುವುದಾಗಿ 43ರ ಹರೆಯದ ನಟಿ ಸೊನಾಲಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ದೆಹಲಿಯ ಬುರಾರಿ ಕುಟುಂಬದ ಸಾಮೂಹಿಕ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗೆ ಒಂದು ವಿಡಿಯೋ ಸಿಕ್ಕಿದೆ. ಸತ್ತು ಹೋಗಿರೋ 11 ಮಂದಿಯಲ್ಲಿ ಒಬ್ಬನಾದ ಭೂಪೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದ. ಆತ ದೇವಸ್ಥಾನಕ್ಕೆ ಬಂದು ಹೋಗಿರೋದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಇಡೀ ಫ್ಯಾಮಿಲಿ ಮೋಕ್ಷಕ್ಕಾಗಿ ಸತ್ತಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ಭೂಪೇಶ್ ದೇವಸ್ಥಾನಕ್ಕೆ ಹೋಗಿರೋದು ಕೂಡ ಅನುಮಾನವನ್ನು ಹೆಚ್ಚಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿ ಸಿಕ್ಕಿಬಿದ್ದಿರುವ 1500 ಯಾತ್ರಿಕರ ಪೈಕಿ 150 ಜನರನ್ನು ರಕ್ಷಣೆ ಮಾಡಲಾಗಿದೆ. ಇವರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲಾಗಿದೆ. ಇವರಲ್ಲಿ ಮಂಡ್ಯ, ರಾಮನಗರ, ಚಿಕ್ಕಮಗಳೂರಿನ ಯಾತ್ರಿಕರು ಇದ್ದಾರೆ. ಹಿಲ್ಸಾದಿಂದ ಸಿಮಿಕೋಟ್ಗೆ ಬಂದಿರುವ ಯಾತ್ರಿಕರನ್ನ ಕಠ್ಮಂಡು, ಲಕ್ನೋ ಮೂಲಕ ದೆಹಲಿಗೆ ಕಳುಹಿಸಲಾಗಿದೆ. ಕರ್ನಾಟಕ ಭವನದಿಂದ 2 ತಂಡಗಳಾಗಿ ರಾಜ್ಯಕ್ಕೆ ಯಾತ್ರಿಕರನ್ನ ವಾಪಸ್ ಕಳುಹಿಸಲಾಗುತ್ತಿದೆ. ನೇಪಾಳದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಯಾತ್ರೆಗೆ ತೆರಳುವ ಮಾರ್ಗದಾದ್ಯಂತ ಪರಿಸ್ಥಿತಿ ಪರಿಶೀಲಿಸುತ್ತಾ ಇದೆ. ನೇಪಾಳ್ಗಂಜ್, ಸಿಮಿಕೋಟ್, ಹಿಲ್ಸಾ ಮಾರ್ಗದಲ್ಲಿನ ಎಲ್ಲಾ ಪಾಯಿಂಟ್ಗಳಲ್ಲಿ ಪರಿಹಾರ ಕಾರ್ಯಾಚರಣೆಗೆ ಸಿದ್ದತೆ ನಡೆಸಿದೆ. ಸಿಕ್ಕಿರುವ ಯಾತ್ರಿಕರಿಗೆ ಆಹಾರ, ಔಷಧಿ ಮತ್ತು ನೀರು ಪೂರೈಕೆ ಆಗ್ತಾ ಇರುವುದನ್ನು ಖಚಿತಪಡಿಸಿದೆ. ಇಂದು ಬೆಳಗ್ಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಖಿಲ್ ಅಭಿನಯದ ಸೀತಾರಾಮ ಕಲ್ಯಾಣದ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ 1-2 ಕಾರುಗಳು ಎಂಟ್ರಿ ಆದವು. ಅವು ಶೂಟಿಂಗ್ ಸೆಟ್ಗೆ ಹತ್ತಿರ ಆದಂತೆ ನೋಡಿದಾಗ ಗೊತ್ತಾಗಿದ್ದು ಅಲ್ಲಿಗೆ ಬಂದಿದ್ದು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ಇವತ್ತು ಸೆಷನ್ ಶುರುವಾಗುವುದಕ್ಕೂ ಮುಂಚೆ ಒಮ್ಮೆ ಮಗನನ್ನ ನೋಡುವ ಬಯಕೆಯಾದೊಡನೆ ಎಸ್ಕಾಟ್ ಅನ್ನ ಬಿಟ್ಟು ಕಾರು ಹತ್ತಿ ಹೊರಟೇ ಬಿಟ್ರು ಸಿಎಂ. ಅವರ ಜೊತೆಗೆ ಬಂದಿದ್ದ ತೆಲಂಗಾಣದ ಸಿಎಂ ಕೆಸಿಆರ್ ಪುತ್ರ ಮತ್ತು ಕ್ಯಾಬಿನೆಟ್ ಮಂತ್ರಿ ಕೆಟಿ ರಾಮರಾವ್ ನಿಖಿಲ್ ಅವರ ಶೂಟಿಂಗ್ ಅನ್ನ ನೋಡಿದ್ರು. ಜೊತೆಗೆ ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ನಂತರ ವಿಧಾನಸೌಧದತ್ತ ಪಯಣ ಬೆಳೆಸಿದರು. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಿಮ್ಮದು, ಬಲ ನಿಮ್ಮದು.